ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. 2026ನೇ ವರ್ಷದ ಒಂದು ರಾಶಿ ವರ್ಷ ಭವಿಷ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಈ ಹಿಂದೆ ಕಳೆದ ಸಂಚಿಕೆಯಲ್ಲಿ ಮಕರ ರಾಶಿ, ಮೀನ ರಾಶಿ, ಕುಂಭ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಲವಾರು ಮಾಹಿತಿಗಳನ್ನ ತಿಳಿದುಕೊಂಡಿದ್ರಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಏನು ದಿನಾಂಕ 29/12/2025 ಸೋಮವಾರದ ಈ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ವರ್ಷ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಏನೇನೆಲ್ಲ ಶುಭ ಫಲಗಳನ್ನ ತರ್ತಾ ಇದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭ ಚ ರಾಹು ಏಕೇತುವೇ ನಮಃ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ವೃಶ್ಚಿಕ ರಾಶಿಯವರು ಖಂಡಿತ ಈ ಸಂಚಿಕೆಯನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಿಮಗೆ ಏನೇ ಸಮಸ್ಯೆಗಳಿದ್ರೂ ಸಹ ನೀವು ಗುರೂಜಿಗಳ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ನೀವು ವಾಟ್ಸಪ್ ಮಾಡೋದಕ್ಕೆ ಮತ್ತೆ ಕರೆಯನ್ನ ಮಾಡೋದಕ್ಕೆ ನಂಬರ್ ಕೂಡ, ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಗುರೂಜಿ, ಈಗ ವೃಶ್ಚಿಕ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ವರ್ಷ ಭವಿಷ್ಯ ಗ್ರಹ ಗೋಚಾರ ಯಾವ ರೀತಿಯಾಗಿದೆ, ಯಾವೆಲ್ಲ ಗ್ರಹಗಳ ಗೋಚಾರ ಪ್ರಮುಖವಾಗಿ ಜರುಗ್ತಾ ಇರುವಂಥದ್ದು? ಖಂಡಿತ ಈ ಒಂದು ಹೊಸ ವರ್ಷದಲ್ಲಿದ್ದೀವಿ. ಇನ್ನೂ ಎರಡು ದಿನದ ನಂತರ ಹೊಸ ವರ್ಷ ಬರ್ತಾ ಇದೆ. ಇವತ್ತು ವೃಶ್ಚಿಕ ರಾಶಿಯವರ ಬಗ್ಗೆ ಕೇಳಿದ್ರಿ. ಸೊ ಪ್ರತಿ ವರ್ಷದಂತೆ ಹೊಸ ವರ್ಷ ಕೂಡ ಬಂದಿರುವಂಥದ್ದು ಸಂತೋಷಕರ. ಸೊ ನಮ್ಮ ಜ್ಯೋತಿಷ ಸನಾತನ ಪರಂಪರೆಯಲ್ಲಿ ನಾವು ಯುಗಾದಿ ಹಬ್ಬಕ್ಕೆ ಹೊಸ ಸಂವತ್ಸರ ಅಂತ ತಗೊತೀವಿ. ಆದರೆ ಯುಗಾದಿ ಹಬ್ಬ ನಮ್ಮ ಪಂಚಾಂಗದಲ್ಲಿ ಅದರದೇ ಆದ ಮಹತ್ವ ಇರುವಂಥದ್ದು. ಅಂದರೆ ಚೈತ್ರ ಮಾಸದಲ್ಲಿ ಬರುವಂಥ ಈ ಹೊಸ ಪರ್ವ, ಹೊಸ ಹಬ್ಬಕ್ಕೆ ನಾವೇನು ಮಾಡ್ತೀವಿ ಅಂದರೆ ಗಿಡ ಮರಗಳು ಚಿಗುರುವಂಥದ್ದು, ಮತ್ತು ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು, ಹಬ್ಬಕ್ಕೆ ಹೊಸ ಬಟ್ಟೆ ಖರೀದಿ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರಗಳಲ್ಲಿ ಹೊಸ ವರ್ಷಕ್ಕೆ ಹಬ್ಬದ ಮಹತ್ವ ಇದೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವಾಗಿನ ಒಂದು ಜನ್ರೇಷನ್ ಅಂತ ತಗೊತೀವಿ, ಮತ್ತು ನಾವು ದೈನಂದಿನ ವ್ಯಾವಹಾರಿಕವಾಗಿ 1ನೇ ತಾರೀಕನ್ನು ಹೊಸ ವರ್ಷ ಅಂತ ನಾವು ಪರಿಗಣಿಸೆ ಮಾಡೋದ್ರಿಂದ ನಮ್ಮ ವೀಕ್ಷಕರದ ಒತ್ತಾಯದ ಮೇರೆಗೆ ನಾವು ಇವತ್ತು ಒಂದು ಹೊಸ ವರ್ಷದ ಕುತೂಹಲ ಏನಿದೆ ಪ್ರತಿಯೊಂದು ದ್ವಾದಶ ರಾಶಿಗಳ ವಿಚಾರವಾಗಿ ನೋಡ್ತಾ ಬಂದ್ವಿ. ವೃಶ್ಚಿಕ ರಾಶಿಯವರಿಗೆ ನೋಡೋದಾದರೆ, ಈ ಒಂದು ವೃಶ್ಚಿಕ ರಾಶಿಯವರ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಇದು ಅಪ್ಲೈ ಆಗುತ್ತೆ. ಸೊ ಈ ವರ್ಷದ ವಾರ್ಷಿಕ ಬದಲಾವಣೆಯಲ್ಲಿ ಪ್ರಮುಖ ಗ್ರಹ ಬದಲಾವಣೆ ಗುರು ಭಗವಾನರ ಬದಲಾವಣೆ ಅಂತ ಹೇಳ್ತೀವಿ. ತದನಂತರ ತುಂಬ ವಿಶೇಷವಾಗಿ ರಾಹುಕೇತುವಿನ ಬದಲಾವಣೆ ಕೂಡ ಆಗ್ತಾ ಇದೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಪೂರ್ತಿ ವರ್ಷ ಪಂಚಮ ಶನಿಯ ಒಂದು ಸ್ವಲ್ಪ ಪ್ರಭಾವ ಜಾಸ್ತಿ ಇರುತ್ತೆ. ಆದರೆ ನಿಮಗೆ ಅದ್ಭುತ ಅನ್ನಿಸೋದೇನಂತಂದರೆ, ಬೃಹಸ್ಪತಿ ತನ್ನ ಸ್ಥಾನದ ಬದಲಾವಣೆ ಮಾಡ್ತಾ ಇರುವಂಥದ್ದು. ಪ್ರಸ್ತುತವಾಗಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿರುವಂಥ ಬೃಹಸ್ಪತಿ ಗ್ರಹವು ಜೂನ್ 2ನೇ ತಾರೀಕು ನಂತರ ಗೋಚಾರದಲ್ಲಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು. ಸೊ ಗುರು ಭಗವಾನರು ಭಾಗ್ಯಸ್ಥಾನಕ್ಕೆ ಬಂದಾಗ ಅದು ಭಾಗ್ಯಸ್ಥಾನ ಅಷ್ಟೇ ಅಲ್ಲ, ಉಚ್ಚ ಪರಿಸ್ಥಿತಿ ಅಂದರೆ ಆ ಒಂದು ರಾಶಿಗೆ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಗುರು 9ನೇ ಮನೆ ಭಾಗ್ಯಸ್ಥಾನ ಆದರೆ ಉಚ್ಚ ಸ್ಥಾನ ಅಂತ ಕೂಡ ತಗೊತೀವಿ. ಸೊ ಉಚ್ಚ ಸ್ಥಾನದಿಂದ ಪಂಚಮ ದೃಷ್ಟಿಯಿಂದ ನಿಮ್ಮ ವೃಶ್ಚಿಕ ರಾಶಿಗೆ ದೃಷ್ಟಿ ಬಿಡೋದ್ರಿಂದ ತುಂಬ ಒಳ್ಳೆಯದು ಆಗುವಂಥ ಒಂದು ಎಲ್ಲ ಸಂದರ್ಭಗಳು ನೆರವೇರುತ್ತೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಕೂಡ ಗುರು ಜೊತೆ ಅತಿ ಮಿತ್ರ ಗ್ರಹವಾಗಿರೋದ್ರಿಂದ ಒಂದು ಶುಭ ಸೂಚನೆ ಸಿಗುತ್ತೆ. ಭಾಗ್ಯಸ್ಥಾನಕ್ಕೆ ಗುರು ಬರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲಿ ಒಂದು ನಿಮಗೆ ಲೈಫಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅಂತ 2026 ಜೂನ್ ನಂತರ ಜರುಗುತ್ತೆ. ಮತ್ತು ರಾಹು ಕೇತು ಬದಲಾವಣೆ, ರಾಹು ಚತುರ್ಥ ಭಾವದಲ್ಲಿ ಪ್ರಸ್ತುತವಾಗಿ, ಕೇತು ಲಾಭಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿ ಇರುವಂಥದ್ದು. ಡಿಸೆಂಬರ್ 7ನೇ ತಾರೀಕು ನಂತರ ಕೇತು ರಾಹು ಕ್ರಮವಾಗಿ ತೃತೀಯ ಭಾವ, ಕೇತು ಕ್ರಮವಾಗಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಜರುಗುತ್ತೆ. ಸೊ ಈ ಒಂದು ಬದಲಾವಣೆಗಳು ಪ್ರಮುಖವಾಗಿ ಗುರುಗ್ರಹದ್ದು ಮತ್ತು ರಾಹು ಕೇತುವಿನ ಬದಲಾವಣೆ ಆಗುತ್ತೆ. ಏನೇ ಬದಲಾವಣೆ ವಿಚಾರದಲ್ಲಿ ನೋಡೋದಾದರೂ, ರವಿ ಗ್ರಹರು ನಾವು 1 ತಿಂಗಳಿಗೆ ಒಂದ್ಸತಿ ರಾಶಿ ಬದಲಾವಣೆ ಆಗುವಂಥದ್ದು. ಕುಜ ಗ್ರಹ 45 ದಿನಕ್ಕೆ ಒಂದ್ಸತಿ ರಾಶಿ ಬದಲಾವಣೆ ಆಗುತ್ತೆ. ಶುಕ್ರ ಗ್ರಹ 30 ದಿನಗಳಿಗೆ ಒಂದ್ಸತಿ ರಾಶಿ ಬದಲಾವಣೆ ಆಗುವಂಥದ್ದು. ಮತ್ತು ಅತ್ಯಂತ ವೇಗವಾಗಿ ಚಂದ್ರಗ್ರಹರು 2.5 ದಿನಕ್ಕೆ ಆಗುವಂಥದ್ದು. ಸೊ ಈ ಒಟ್ಟಾರೆಯಾಗಿ ರಾಹು, ಕೇತು, ಶನಿ ಮತ್ತು ಗುರು ಈ 4 ಗ್ರಹ ಬಿಟ್ಟು ಉಳಿದಂತೆ ಸೂರ್ಯ, ಬುಧ, ಶುಕ್ರ ಈ 5 ಗ್ರಹಗಳ ಆಧಾರವಾಗಿ ನಾವು ಮಾಸ ಭವಿಷ್ಯವನ್ನು ಹೇಳೋದಾದರೆ, ವರ್ಷ ಭವಿಷ್ಯವನ್ನು ಇನ್ನು ಉಳಿದಂತೆ 4 ಗ್ರಹಗಳ ಬದಲಾವಣೆ ಮೇಲೆ ಆಗುವಂಥದ್ದು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಪ್ರಮುಖವಾಗಿ ಈ ಒಂದು ಬದಲಾವಣೆಗಳು ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ. ಗುರುಜಿ, ನೀವು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ಹೊಸ ವರ್ಷ ಶಿಕ್ಷಣವನ್ನ ತಗೊಂಡಾಗ, ಎಜುಕೇಶನ್ ಅಂತ ಹೇಳಿ ತಗೊಂಡಾಗ ಆ ಒಂದು ಫೀಲ್ಡ್ನಲ್ಲಿ ಯಾವ ರೀತಿಯಾದಂತಹ ಗ್ರಹಗತಿಗಳ ಪ್ರಭಾವ ಇದೆ, ಅದರ ಫಲಗಳೇನು ಗುರುಜಿ?
ನೋಡಿ, ಈ ಒಂದು ಜನವರಿ 2026ರಿಂದ ಪ್ರಾರಂಭಿಸಿ ವರ್ಷವಿಡೀ ಮೀನರಾಶಿಯಲ್ಲಿ ಶನೈಶ್ಚರ ಗ್ರಹ ಇರುವಂಥದ್ದು ಮತ್ತು ನಿಯಮಿತ ಅಭ್ಯಾಸದ ಮೇಲೆ ವಿಶೇಷ ಒತ್ತು ನೀಡುವಂಥದ್ದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಯಾರ್ಯಾರು ತಯಾರಿ ನಡೆಸ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅವಕಾಶದ ಬಾಗಿಲು ತೆಗೆಯುವಂಥದ್ದು, ಸರಿಯಾದ ಮಾರ್ಗದರ್ಶನ ಮತ್ತು ನಿಯಮಿತವಾದ ಅಭ್ಯಾಸದೊಂದಿಗೆ ನಿಮಗೆ ಉತ್ತಮ ಫಲಿತಾಂಶ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಉನ್ನತ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳು ಸರಿಯಾದ ನಿರ್ದೇಶನ ಮತ್ತು ಹೊಸ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಈ ವರ್ಷದಲ್ಲಿ ಕಂಡುಕೊಳ್ತೀರಾ. ಅಕ್ಟೋಬರ್ 2026 ನಂತರ ಗುರುವಿನ ರಾಶಿಚಕ್ರ ಬದಲಾವಣೆಯಿಂದ ಆತ್ಮವಿಶ್ವಾಸ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ವಿದ್ಯಾರ್ಥಿಗಳಲ್ಲಿ 2026 ಮೊದಲನೇ ಹಂತದ ಒಂದು ಮೇ ಎಂಡಿಂಗ್ ಅಂತ ನಾವೇನು ತಗೊತೀವಿ ಅದರಲ್ಲಿ ಮಧ್ಯಮ ಫಲವಾಗಿರುತ್ತೆ, ಅಂದರೆ ಶಿಕ್ಷಣದಲ್ಲಿ. ಜೂನ್ 2ನೇ ತಾರೀಕು ನಂತರ ಅತ್ಯಂತ ಉನ್ನತ ಸ್ಥಾನಮಾನ, ಗೌರವ, ಅಭಿವೃದ್ಧಿ ಸಿಗುವಂಥದ್ದು, ಅಂದರೆ ಒಳ್ಳೆ ಮಾರ್ಕ್ಸ್ ಆಗಿರ್ಬೋದು, ಒಳ್ಳೆ ಗ್ರೇಡ್ಸ್ ಆಗಿರ್ಬೋದು, ಅಥವಾ ಒಳ್ಳೆ ಎಕ್ಸಾಮ್ಸ್ ತಗೊಳ್ಳೋದಕ್ಕೆ ಪ್ರೇರಣೆ ಸಿಗುವಂಥದ್ದು. ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಪ್ರಕೃತಿ ಕೂಡ ನಿಮಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡುತ್ತೆ. ನಿಮ್ಮ ಶರೀರ ಕೂಡ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಶರೀರ ಅಲ್ದಿರ ಒಂದು ಮನಸ್ಸು, ಯಾಕಂದರೆ ಕಾನ್ಸಂಟ್ರೇಷನ್ ಇರಬೇಕಂದ್ರೆ ಮನಸ್ಸು ಚೆನ್ನಾಗಿರ್ಬೇಕಲ್ವ, ಅದು ಕೂಡ ಆಗುತ್ತೆ. ಎಜುಕೇಷನ್ನಲ್ಲಿ SSLC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್, PhD ಅಥವಾ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಚಾರವಾಗಿ ಜೂನ್ 2ನೇ ತಾರೀಕಿನ ನಂತರ ಪರೀಕ್ಷೆಯಲ್ಲಿ ಅತ್ಯದ್ಭುತವಾದ ಯಶಸ್ಸು ವೃಶ್ಚಿಕ ರಾಶಿಯವರಿಗೆ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ದೊರೆಯುವಂಥದ್ದು. ಓಕೆ ಗುರುಜಿ, ಶಿಕ್ಷಣದ ಬಗ್ಗೆ ತಿಳಿಸ್ಕೊಟ್ರಿ. ಶಿಕ್ಷಣ ಮುಗಿದ್ಮೇಲೆ ಅದರ ಮುಂದಿನ ಹಂತನೇ ನೆಕ್ಸ್ಟ್ ಲೆವೆಲ್ಲು ಉದ್ಯೋಗ ಕ್ಷೇತ್ರ, ಏನು ಜಾಬ್ ಅಂತ ಏನು ಹೇಳ್ತಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಫಲಗಳು ಏನೇನು? ನೋಡಿ, ಪಂಚಮ ಶನಿಯ ಪ್ರಭಾವ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಕಾಡ್ತಾ ಇದೆ. ನಾವು ಆವಾಗಲೇ ಹೇಳ್ದಂಗೆ ಇದರಿಂದ ಜಾಬ್ ಎಂಪ್ಲಾಯ್ಮೆಂಟಲ್ಲಿ ತಾವು ಕೇಳಿದಾಗೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುವಂಥದ್ದು 2026 ಇಸ್ವಿಯಲ್ಲಿ. ಆದರೆ ಜೂನ್ 2026 ನಂತರ ಕರ್ಕ ರಾಶಿಯಲ್ಲಿ ಗುರುವಿನ ಪ್ರಭಾವ, ಬೆಳವಣಿಗೆ ಮತ್ತು ಸಹಯೋಗಕ್ಕೆ ಅವಕಾಶಗಳು ದೊರಕುತ್ತೆ. ಹೊಸ ಅವಕಾಶಗಳು ನಿಮಗೆ ಬರುವಂಥದ್ದು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಜನರು ಕೂಡ ಹೆಚ್ಚಾಗ್ತಾರೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ತುಂಬ ವಿಶೇಷವಾಗಿ 2026 ವರ್ಷವು ವೃತ್ತಿ ಜೀವನದಲ್ಲಿ ಸಾಧನೆಗಳನ್ನು ತರುತ್ತೆ, ಅಂದರೆ ವರ್ಕ್ ಪ್ಲೇಸಲ್ಲಿ ಅವರಿಗೆ ಸಾಧನೆಗಳನ್ನು ತರುತ್ತೆ. ನಿಮ್ಮ ಕೆಲಸದ ನೀತಿ ಮತ್ತು ಪ್ರಾಮಾಣಿಕ ಪ್ರಯತ್ನಗಳು ನಿಮಗೆ ಮೇಲಾಧಿಕಾರಿಗಳ ವಿಶ್ವಾಸವನ್ನು ತೆಗೆದುಕೊಳ್ಳಲು ಇವರಿಗೆ ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿ ಪಂಚಮ ಶನಿ ಪ್ರಭಾವದಿಂದ ಸ್ವಲ್ಪ ನೆಗೆಟಿವ್ ಏನಾಗ್ತಾ ಇದೆ ಅಂದರೆ ಫ್ಲಕ್ಚುಯೇಷನ್, ಆವಾಗಲೇ ಹೇಳಿದೆ, ಒಂದು ಸ್ವಲ್ಪ ಏನೋ ಡೈಲಮಾ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು, ಅಥವಾ ಡ್ಯುವಲ್ ಥಾಟ್ಸ್ ಅಂತ ಹೇಳ್ತೀವಿ, ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಯಾವುದೋ ಒಂದು ಈ ಕೆಲಸಕ್ಕೆ ಹೋಗ್ಲೋ ಬೇಡಲೋ ಅಥವಾ ಮಾಡಲೋ ಬೇಡ, ಅಥವಾ ಇನ್ನೇನೋ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಬುದ್ಧಿ ಭ್ರಮಣೆ ಆಗುವಂಥದ್ದು, ಮತ್ತು ಸಂಪತ್ತು ಗಳಿಸಲು ಸ್ವಲ್ಪ ತೊಂದರೆ ಆಗ್ಬೋದು. ದುಷ್ಟರ ಸಹವಾಸ, ಇದರಿಂದ ಸ್ವಲ್ಪ ಬೇರೆಯವ್ರ ಮೇಲೆ ಅಸಹ್ಯ, ಕೋಪ ಜಾಸ್ತಿ ಆಗುವಂಥದ್ದು. ಆದರೆ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಕಂಪಲ್ಸರಿ ಪಂಚಮ ಶನಿಯ ಪರಿಹಾರ ಮಾಡ್ಕೊಳ್ಳಿ. ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಚಾಲಿಸ ಹೇಳ್ಕೊಳ್ಳುವಂಥದ್ದು, ಇದರ ಪ್ರಭಾವ ಕುಗ್ಗಿಸಿದರೆ ನಿಮಗೆ ಒಂದು ಉದ್ಯೋಗ ಚೆನ್ನಾಗಿರುತ್ತೆ. ಅದರಲ್ಲೂ ಜೂನ್ 2ನೇ ತಾರೀಕಿನ ನಂತರ ಬೃಹಸ್ಪತಿಯ ಒಂದು ಪ್ರಭಾವದಿಂದ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ. ಮೊದಲ 6 ತಿಂಗಳು ಸಾಧಾರಣವಾಗಿರುತ್ತೆ. ಗುರುಜಿ, ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ರಿ. ಇನ್ನು ಸ್ವ ಉದ್ಯೋಗ, ಕೆಲವರು ಸ್ವಂತ ಬಿಸ್ನೆಸ್ ಅನ್ನ ಕೂಡ ಮಾಡಬೇಕು 2026 ವರ್ಷದಲ್ಲಿ ಅಂತ ಹೇಳಿ ತುಂಬಾ ವರ್ಷಗಳಿಂದ ಪ್ಲಾನ್ಸ್ಗಳನ್ನ ಕೂಡ ಹಾಕಿರ್ತಾರೆ. ಜೊತೆಗೆ ಅವ್ರಿಗೆ ಸ್ವ ಉದ್ಯೋಗ ಮಾಡೋದಕ್ಕೆ ಸಮಯ ಕೂಡ ಕೂಡ್ ಬಂದಿರಲ್ಲ. ವೃಶ್ಚಿಕ ರಾಶಿಯವರಿಗೆ ಸ್ವ ಉದ್ಯೋಗದಲ್ಲಿ ಯಾವೆಲ್ಲ ಅನುಕೂಲತೆಗಳು ಇದೆ ಅಂತ ಹೇಳಿ ತಿಳಿಸಿ. ನೋಡಿ, ಸ್ವಉದ್ಯೋಗ ಅಥವಾ ವೃಶ್ಚಿಕ ರಾಶಿ ವ್ಯಾಪಾರಸ್ಥರಿಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತಕ್ಕ ಮಟ್ಟಿಗೆ ತುಂಬ ಬೇಸಿಕ್ಕಾಗಿ ಮಾಡುವಂಥ ಹಣ್ಣು ತರಕಾರಿ ಆಗಿರ್ಬೋದು, ವ್ಯಾಪಾರ, ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸು, ಮೊಬೈಲ್ ಶಾಪು, ಹಾರ್ಡ್ವೇರು, ಪೆಟ್ರೋಲ್ ಪಂಪು, ಮತ್ತು ರಿಲೇಟೆಡ್ ಟು ಟೆಕ್ನಾಲಜಿ ಅಥವಾ ಈಗಿನ ಒಂದು ಏನು AI ಅಂತ ಹೇಳ್ತೀವಲ್ಲ ಆ ಥರ, ಮತ್ತು ಒಂದು ಚಿಕ್ಕ ಪುಟ್ಟ ರೇಷನ್ ಶಾಪು, ಕಿರಾಣಿ ಅಂಗಡಿ ಆಗಿರ್ಬೋದು, ಒಂದು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಥವಾ ನೀವೇನಾದರೂ IT BT ಕನ್ಸಲ್ಟಿಂಗ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಮತ್ತು ನೀವೇನಾದರೂ ಒಂದು ಸ್ಟಾಫ್ ಇಟ್ಕೊಂಡು ಕಂಪ್ನಿನ ನಡೆಸ್ತಾ ಇದ್ದರೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಸ್ವಉದ್ಯೋಗದಲ್ಲಿ. ಆದರೆ ಈ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದ್ದರೆ ಸಮಸ್ಯೆ ಕೊಡುತ್ತೆ. ಅದಲ್ದಿರ ಲೇವಾದೇವಿ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಯಾರನ್ನು ಪರಿಪೂರ್ಣವಾಗಿ ಅತಿಯಾಗಿ ನಂಬಬೇಡಿ ಬಿಸ್ನೆಸ್ಸಲ್ಲಿ. ಸಾಧ್ಯವಾದಷ್ಟು ನಿಮ್ಮನ್ನು ನೀವು ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಳಿ. ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಆಳು ಮಾಡಿದ್ದು ಹಾಳು, ಓನರ್ ಮಾಡಿದ್ದು ಒಳ್ಳೆಯದು ಅಂತ. ಅಂದರೆ ಅದರ ಅರ್ಥ ಏನು ಅಂತಂದರೆ
ನೀವೇ ಆಳಾಗಿ ಕೆಲಸ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ ಶ್ರಮಪಟ್ಟು ಮಾಡಿದ್ರೆ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ. ಜೂನ್ 2026 ನಂತರ ಗುರುವಿನ ಅನುಕೂಲಕರ ಪ್ರಭಾವವು ಆದಾಯ ಮತ್ತು ಸಂಪನ್ಮೂಲಗಳಿಗೆ ಸ್ಥಿರವಾದ ಒಂದು ನಿರ್ದೇಶನ ಸಿಗುತ್ತೆ. ಆದಾಯದ ಮೂಲಗಳು ಸ್ಥಿರವಾಗುತ್ತೆ, ಅಂದರೆ ಇನ್ಕಮ್ ಅನ್ನೋದು ಸ್ಟೆಬಿಲೈಸ್ ಆಗುತ್ತೆ. ಅಲ್ಲಿವರೆಗೂ ಇನ್ಕಮ್ ಫ್ಲಕ್ಚುಯೇಷನ್ಸ್ ಕೊಡುತ್ತೆ ಜೂನ್ವರೆಗೂ. ಮತ್ತು ಕಾಲಾನಂತರದಲ್ಲಿ ಜೂನ್ ನಂತರ ನಿಮಗೆ ಉಳಿತಾಯ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ಹೊಸ ಒಪ್ಪಂದಗಳಾಗಿರ್ಬೋದು, ಹೂಡಿಕೆಗಳಾಗಿರ್ಬೋದು ಮತ್ತು ಹೆಚ್ಚು ಹಣಕಾಸಿನ ವಹಿವಾಟು ಅವಕಾಶಗಳು ಉದ್ಯಮಿಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಅಕ್ಟೋಬರ್ ನಂತರ ಹಣಕಾಸಿನ ವಿಚಾರದಲ್ಲಿ ಸ್ಪಷ್ಟತೆ, ವಿಶ್ವಾಸ ಹೆಚ್ಚಾಗುತ್ತೆ. ಪ್ರಮುಖ ವೆಚ್ಚಗಳಲ್ಲಿ ಎಚ್ಚರಿಕೆ ಆಗುತ್ತೆ. ಅದೇ ರೀತಿ ಕುಟುಂಬ ವಿಷಯಗಳಲ್ಲೂ ಕೂಡ ಎಚ್ಚರಿಕೆ ಕ್ರಮ ಆಗುತ್ತೆ. ಇಷ್ಟನ್ನು ಫಾಲೋ ಮಾಡಿದ್ರೆ ಉದ್ಯೋಗಿಗಳಿಗೆ ಒಂದು ಬಂಪರ್ ಜೂನ್ ನಂತರ ಅಂತ ಹೇಳ್ಬೋದು. ಗುರುಜಿ, ಇನ್ನು ಆರೋಗ್ಯ ವಿಚಾರಕ್ಕೆ ಬರೋಣ. ಆರೋಗ್ಯ ವಿಚಾರದಲ್ಲೂ ಸಹ ವೃಶ್ಚಿಕ ರಾಶಿಯವರು ಯಾವ ರೀತಿಯಾದಂಥ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು? ಹೇಗಿರುತ್ತೆ ಅವ್ರಿಗೆ ವರ್ಷ ಪೂರ್ತಿ ಆರೋಗ್ಯ ಅನ್ನುವಂಥದ್ದು ಹತೋಟಿಯಲ್ಲಿರುತ್ತಾ, ಹೇಗೆ, ಅಥವಾ ಏರುಪೇರು ಆಗ್ತಾ ಇರುತ್ತಾ, ಏನು ಅಂತ ಹೇಳಿ? ನೋಡಿ, ಹೆಲ್ತ್ ಇಶ್ಯೂಸ್ ಅಂತ ದೊಡ್ಡ ಪ್ರಮಾಣದಲ್ಲಿ 2026ರಲ್ಲಿ ವೃಶ್ಚಿಕ ರಾಶಿಯವರಿಗಿಲ್ಲ. ಆದರೆ ನಾನು ಆವಾಗಲೇ ಹೇಳ್ದಂಗೆ ಪಂಚಮ ಶನಿ ಪ್ರಭಾವ ಇರೋದರಿಂದ, ಪಂಚಮ ಶನಿ ಪಂಚಮ ಭಾಗ ಅಂತಂದರೆ ಹೊಟ್ಟೆ ಭಾವವನ್ನು ಸೂಚಿಸುತ್ತೆ. ಸೊ 6ನೇ ಮನೆ ಅಧಿಪತಿ ಇಲ್ಲೇನಾಗುತ್ತೆ ಅಂದರೆ ಕುಜ ಕೂಡ ಈಗ ತುಂಬ 45 ದಿನಕ್ಕೊಂದ್ಸತಿ ಫಾಸ್ಟಾಗಿ ಬದಲಾವಣೆ ಆಗ್ತಿರೋದ್ರಿಂದ ಪಂಚಮ ಶನಿ ಪ್ರಭಾವದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹೊಟ್ಟೆ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥದ್ದು, ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು, ಮತ್ತು ಫುಡ್ ಪಾಯ್ಸನ್ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆ ಕೆಡುವಂಥದ್ದು, ಹೊಟ್ಟೆ ನೋವು ಹೆಚ್ಚು ಕಮ್ಮಿ ಏನಾದರೂ ಸಮಸ್ಯೆಗಳಾಗುವಂಥದ್ದು. ಅದಕ್ಕೆ ನೀವು ಆದಷ್ಟು ಸ್ವಲ್ಪ ಎಕ್ಸರ್ಸೈಸ್ನ ಮಾಡ್ಕೊಳ್ಳಿ, ಯೋಗಾಸನ ಮಾಡ್ಕೊಳ್ಳಿ, ಪ್ರಾಣಾಯಾಮನ ಜಾಸ್ತಿ ಪಾಲಿಸಿ. ಸೊ ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು. ಆಮೇಲೆ ಶನೇಶ್ವರ ಗ್ರಹ ಬಂದು ಪಾದಗಳನ್ನು ಸೂಚಿಸೋದ್ರಿಂದ ಮೂಳೆ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು ಮತ್ತು ಪಾದದ ನೋವು, ಮೊಣಕಾಲು ನೋವು ಬರುವಂಥ ಸಾಧ್ಯತೆ ಈ ವರ್ಷದಲ್ಲಿ ಜಾಸ್ತಿ ಇರುವಂಥದ್ದು. ಸ್ವಲ್ಪ ಆದಷ್ಟು ಇದಕ್ಕೆ ಪರಿಹಾರ ಏನಂದರೆ, ಶನೇಶ್ವರನಿಗೂ ಪರಿಹಾರ ಅಂತಂದರೆ ಎಳ್ಳೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ನೋವಿರೋ ಭಾಗಕ್ಕೆ ಹಚ್ಕೊಳ್ಳುವಂಥದ್ದು. ಇದಲ್ದಿರ ಸ್ವಲ್ಪ ನಿಯಮಿತವಾಗಿ ವ್ಯಾಯಾಮ, ಸಮತೋಲನವಾದ ಆಹಾರ, ಬಲವಾದ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಜನಕಾರಿ ಆಗುತ್ತೆ. ಮತ್ತು ನೀವು ದೀರ್ಘಕಾಲ ಸ್ಥಿತಿಯಿಂದ ಏನಾದರೂ ಹೋರಾಡ್ತಿದ್ರೆ ಈ ವರ್ಷ ನಿಮಗೆ, ಅಂದರೆ ರೋಗಗಳಿಂದ, ಈ ವರ್ಷ ನಿಮಗೆ ಸುಧಾರಣೆ ಕಾಣುತ್ತೆ. ಅಕ್ಟೋಬರ್ 2026 ನಂತರ ನಿಮಗೆ ಒಂದು ಎಲ್ಲ ಶಕ್ತಿಯ ಮಟ್ಟಗಳು ಕ್ರಮೇಣವಾಗಿ ಹೆಚ್ಚಾಗುತ್ತೆ. ಅಂದರೆ ಒಂದು ಕಾನ್ಫಿಡೆನ್ಸು, ಬಾಡಿಲಿ ಕಾನ್ಷಿಯಸ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಸಣ್ಣ ಪುಟ್ಟ ಈ ಒಂದು ವಿಚಾರದಲ್ಲಿ ಹೊಟ್ಟೆ ಸಂಬಂಧ ವಿಚಾರಕ್ಕೆ ಅವ್ರು ಗಮನ ಹರಿಸಿದರೆ ಸಾಕು. ಮತ್ತು ಬಜ್ಜು ಮತ್ತು ಯಕೃತಿಗೆ ಸಂಬಂಧಿಸಿದ ಸ್ವಲ್ಪ ಸಮಸ್ಯೆಗಳು ಅಪಾಯವಿರುವುದು. ಈ ವರ್ಷ ಕೊಬ್ಬು ರಹಿತ ಆಹಾರವನ್ನು ಸೇವಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಉದ್ಯೋಗ, ಶಿಕ್ಷಣ, ಆರೋಗ್ಯ ವಿಚಾರದಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆಗಳು ಮತ್ತು ಗ್ರಹಗತಿಗಳ ಪ್ರಭಾವ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಿ ತಿಳಿದುಕೊಂಡ್ರಿ. ಹಣಕಾಸು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಾವು ದಿನನಿತ್ಯ ನಮ್ಮ ಜೀವನವನ್ನು ನಡೆಸಬೇಕು ಅಂದರೆ ನಮ್ಮ ಹಣಕಾಸು ನಮಗೆ ಎಷ್ಟು ಅಗತ್ಯವಾಗಿದೆ ಅಂತ ಹೇಳಿ ಕೂಡ ಗೊತ್ತಿರುವಂಥದ್ದು. ಇನ್ನು ಈ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ 2026 ಹಣಕಾಸಿನ ಒಂದು ಭವಿಷ್ಯ ಯಾವ ರೀತಿಯಾಗಿದೆ ಗುರೂಜಿಗಳನ್ನು ಕೇಳೋಣ. ನೋಡಿ, ವೃಶ್ಚಿಕ ರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸ್ಥಿರತೆ ಮತ್ತು ಸಮತೋಲನ 2026ರಲ್ಲಿ ಕಾಣಲಿದೆ. ಆರಂಭದಲ್ಲಿ ಆರ್ಥಿಕ ನಿರ್ಧಾರಗಳು ನಿಮಗೆ ಯಶಸ್ಸನ್ನು ಕಾಣ್ತೀರಾ. ಆದರೆ ಜೂನ್ 2026 ನಂತರ ಬೃಹಸ್ಪತಿಯ ಅನುಕೂಲಕರ ಪ್ರಭಾವವು ನಿಮಗೆ ಆದಾಯ ಮತ್ತು ಸಂಪನ್ಮೂಲಗಳಲ್ಲಿ ಸ್ಥಿರವಾದ ನಿರ್ದೇಶನವನ್ನು ಒದಗಿಸುತ್ತೆ. ಆದಾಯದ ಮೂಲಗಳು ಸ್ಥಿರವಾಗುತ್ತೆ ಮತ್ತು ಕಾಲಾಂಶದಲ್ಲಿ ಉಳಿತಾಯಗಳು ಹೆಚ್ಚಾಗುತ್ತೆ. ಹೊಸ ಒಪ್ಪಂದಗಳಾಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ವಹಿವಾಟು ಅವಕಾಶ ಉದ್ಯಮಿಗಳಿಗೆ ಪ್ರಯೋಜನಕರವಾಗಿರುತ್ತೆ. ಅಕ್ಟೋಬರ್ ನಂತರ ಹಣಕಾಸಿನ ವಿಚಾರಗಳಲ್ಲಿ ಸ್ಪಷ್ಟತೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಮತ್ತು ಪ್ರಮುಖ ವೆಚ್ಚಗಳ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುವಂಥದ್ದು. ಕುಟುಂಬ ವಿಚಾರಗಳಲ್ಲಿ ಕೂಡ ಒಂದು ಹಣಕಾಸಿನ ಒಂದು ಸ್ಟ್ರಿಕ್ಟಾಗಿ ಇರುವಂಥ ಬಜೆಟ್ನ ನೀವು ಸ್ವಲ್ಪ ನಿರ್ಮಾಣ ಮಾಡ್ಕೊಳ್ಳಿ. ಅದಲ್ದಿರ ಈ ವರ್ಷ ಆರ್ಥಿಕ ಶಿಸ್ತು ಮತ್ತು ದೂರದೃಷ್ಟಿ ಅಳವಡಿಸ್ಕೊಳ್ಳಲು ನಿಮಗೆ ಪ್ರೇರೇಪಿಸುತ್ತೆ. ಅಂದರೆ ನಿಮಗೆ ಒಂದು ಆ ಗ್ರಹಗತಿಗಳು ಕಾನ್ಫಿಡೆನ್ಸ್ನ ಮತ್ತು ಒಂದು ಮೋಟಿವೇಶನ್ನ ಕೊಡುತ್ತೆ. ಸರಿಯಾದ ಮಾರ್ಗದರ್ಶನದೊಂದಿಗೆ ಭೂಮಿ, ಆಸ್ತಿ, ಹೂಡಿಕೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಹಣಕಾಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅನಗತ್ಯ ವೆಚ್ಚ ನಿಯಂತ್ರಿಸುವಂಥದ್ದು ಈ ವರ್ಷ ಬಹಳ ಮುಖ್ಯವಾಗುತ್ತೆ. ಈ ವರ್ಷ ಆಸ್ತಿಗೆ ಸಂಬಂಧಿತ ವಿಷಯಗಳಲ್ಲೂ ಸಹ ಪರಿಹರಿಸಲ್ಪಡುವಂಥದ್ದು ಮತ್ತು ಆಸ್ತಿ ಸಂಬಂಧಿತ ಕೆಲಸದಲ್ಲಿ ನೀವು ಪ್ರಯೋಜನವನ್ನು ಕೂಡ ಪಡಿತೀರಿ. ಈ ರೀತಿ ಹಣಕಾಸಿನ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಇರುವಂಥದ್ದು. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ 2026ರ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಬಂಧಗಳ ವಿಚಾರವನ್ನು ತೆಗೆದುಕೊಳ್ತಾ ಹೋಗೋಣ. ಮದುವೆ ಆಗಿರ್ಬೋದು, ಹಾಗೆ ಯಾವುದಾದ್ರೂ ಒಂದು ದಾಂಪತ್ಯ ಆಗಿರ್ಬೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಉತ್ತಮ ಫಲಗಳು ಸಿಗ್ತಾ ಇದೆ ಅಂತ ಹೇಳಿ.
ವೃಶ್ಚಿಕ ರಾಶಿಯವರಿಗೆ ವೈವಾಹಿಕ ಜೀವನ ಈ ವರ್ಷ ತುಂಬ ಉತ್ತಮವಾಗಿರುವಂಥದ್ದು. ಆದರೆ ಸಣ್ಣ ವಿಚಾರಗಳಿಗೆ ಸಂಗಾತಿಯೊಂದಿಗೆ ವಿವಾದಗಳು ಸ್ವಲ್ಪ ಕಂಡುಬರುತ್ತೆ. ನಿಮ್ಮಿಬ್ಬರ ನಡುವೆ ಪ್ರೀತಿಯ ಕೂಡ ಜಾಸ್ತಿ ಆಗುತ್ತೆ. ತದನಂತರ ಈ ಸಮಯದಲ್ಲಿ ನೀವು ಸ್ವಲ್ಪ ಪರಸ್ಪರ ಒಬ್ರಿಗೊಬ್ರು ಪೂರಕವಾಗಿರ್ತೀರ. ಆದರೆ ಇಬ್ಬರ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಅಂಥ ಪರಿಸ್ಥಿತಿಯಲ್ಲಿ ಆ ತಪ್ಪು ತಿಳುವಳಿಕೆಯನ್ನು ಸ್ವಲ್ಪ ತಕ್ಷಣವೇ ತೆಗೆದುಹಾಕಿ. ಮತ್ತು ನಿಮ್ಮ ಮಕ್ಕಳಿಂದ, ವಿಶೇಷವಾಗಿ ಸಂಬಂಧಗಳಲ್ಲಿ ಮಕ್ಕಳಿಂದ ನಿಮಗೆ ಗೌರವ ಜಾಸ್ತಿ ಸಿಗುತ್ತೆ. ಅವರ ಮೇಲೆ ನಿಮ್ಮ ಆಕರ್ಷಣೆ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಅಮೂಲ್ಯವಾದ ಸಮಯ ಕೂಡ ನೀವು ಕಳೆಯುತ್ತೀರ ಈ ವರ್ಷ. ನಿಮ್ಮ ವೈವಾಹಿಕ ಜೀವನ ಮಧುರವಾಗಿಸಲು ನೀವೇನಾದರೂ ಬಯಸಿದರೆ ನೀವು ಕೆಲವು ವಿಷಯಗಳನ್ನು ಕಾರ್ಯಗತಗೊಳಿಸಬೇಕು. ಅಂದರೆ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಒಳ್ಳೆಯ ವಿಚಾರ, ಒಳ್ಳೆಯ ಟೈಮ್ ಸ್ಪೆಂಡಿಂಗ್ ಆಗಿರ್ಬೋದು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಸಿ ಅಗತ್ಯತೆಗಳನ್ನು ಪೂರೈಸಿ, ಇದು ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ವಿವಾದ ಇದ್ದರೂ ಕೂಡ ಅದನ್ನು ಮಾತುಕತೆ ಮೂಲಕನೇ ಪರಿಹಾರ ಮಾಡಿಕೊಳ್ಳಿ. ಮತ್ತು ನಿಮ್ಮ ಜೀವನ ಸಂಗಾತಿಯನ್ನು ಯಾವತ್ತೂ ಅವಮಾನಿಸಬೇಡಿ. ಇದನ್ನು ನೀವು ಪರಿಗಣನೆ ಮಾಡಿಕೊಂಡ್ರೆ ನಿಮಗೆ ಸಂಬಂಧಗಳ ವಿಚಾರ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ 2020ರಲ್ಲಿ ಅದ್ಭುತವಾಗಿರುವಂಥದ್ದು. ಗುರುಜಿ, ಇನ್ನು ಸುಖ ದಾಂಪತ್ಯ ಅಂತ ಹೇಳಿ ತಗೊಂಡಾಗ ಸಂತಾನ ಪ್ರಾಪ್ತಿ ಆಗಿರ್ಬೋದು, ಕೆಲವರು ಮಗುವಿನ ನಿರೀಕ್ಷೆಯಲ್ಲೂ ಕೂಡ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಮತ್ತೆ ಆಸ್ತಿ ಖರೀದಿ ಹಾಗೆ ವಾಹನ ಖರೀದಿಗೆ ಇವೆರಡಕ್ಕೂ ಕೂಡ ಸಂಬಂಧಪಟ್ಟಂತೆ 2026 ಈ ವರ್ಷ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿದೆ? ನೋಡಿ, ತುಂಬ ವಿಶೇಷವಾಗಿ ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ 2026 ಉತ್ತಮ ವರ್ಷ ಅಂತಲೇ ಹೇಳ್ಬೋದು. ಸಂಬಂಧಗಳು ಸಾಮರಸ್ಯದಿಂದ ಬೆಳೆಯುವಂಥದ್ದು, ಪರಸ್ಪರ ನಂಬಿಕೆಗಳಿಂದ ಬಲಗೊಳ್ಳುತ್ತೆ. ಸೊ ನೀವು ಸಂಪ್ರದಾಯಗಳು ಮತ್ತು ನಿಯಮಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀರಾ ಮತ್ತು ನಿಮ್ಮ ಆಲೋಚನೆ ನಡವಳಿಕೆ ಸಕಾರಾತ್ಮಕ ಬದಲಾವಣೆ ಈ ವರ್ಷದಲ್ಲಿ ನಿಮಗೆ ಆಗುತ್ತೆ. ಮತ್ತು ಇದರಿಂದಾಗಿ ನಿಮಗೆ ಹೆಚ್ಚು ಗಾಂಭೀರ್ಯತೆ ಕೂಡ ಬರುತ್ತೆ. ಜೂನ್ 2026 ನಂತರ ಗುರಿನ ಪ್ರಭಾವವು ನಿಮಗೆ ಒಳ್ಳೆಯ ಒಂದು ಅನುಕೂಲತೆಗಳು ಕೊಡುತ್ತೆ. ಅಂದರೆ ಹಳೆಯ ಭಿನ್ನಾಭಿಪ್ರಾಯಗಳಿದ್ರೆ ದೂರ ಆಗುವಂಥದ್ದು, ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು, ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ, ಪ್ರೀತಿಯಲ್ಲಿ ಸ್ಥಿರತೆಯನ್ನು ಸಿಗುತ್ತೆ. ವರ್ಷವಿಡೀ ಈ ಒಂದು ಮೀನರಾಶಿಯಲ್ಲಿ ಶನೇಶ್ವರನ ಗೋಚಾರ ನಿಮಗೆ ಪಂಚಮ ಶನಿ ಒಳ್ಳೆಯದನ್ನೇ ಕೊಡುತ್ತೆ. ಸಂಬಂಧಗಳ ವಿಚಾರದಲ್ಲಿ ವರ್ಷದ ಮಧ್ಯದಲ್ಲಿ ಕುಟುಂಬದಲ್ಲಿ ಶುಭ ಘಟನೆ ಕೂಡ ಶುಭ ಒಂದು ಸಮಾರಂಭಗಳು ಕೂಡ ಜರುಗುವಂಥದ್ದು, ಸಂಬಂಧಿಕರನ್ನು ಭೇಟಿ ಮಾಡುವಂಥ ಅವಕಾಶವನ್ನು ಸಿಗುತ್ತೆ. ಮತ್ತು ಗುರುವಿನ ಪೂರ್ಣ ಅನುಗ್ರಹ ಇರೋದ್ರಿಂದ ಸಂತಾನದ ವಿಚಾರದಲ್ಲೂ ಕೂಡ ಜೂನ್ ನಂತರ ಯಾರು ಮಕ್ಕಳನ್ನು ಹೊಂದಲು ಬಯಸ್ತಿರೋ ಮಕ್ಕಳಾಗುವ ಬಲವಾದ ಅವಕಾಶ ಜೂನ್ 2026 ನಂತರ ಈ ವೃಶ್ಚಿಕ ರಾಶಿಯವರಿಗೆ ಒಂದು ಲಭ್ಯವಾಗುವಂಥದ್ದು. ಗುರುಜಿ, ಏನು ಸುಖ ದಾಂಪತ್ಯ, ಸಂತಾನ ಪ್ರಾಪ್ತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ಮುಂದುವರೆದು ಯೋಗಗಳು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈ ವರ್ಷ ಯಾವೆಲ್ಲ ಯೋಗಗಳು ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇದೆ, ಮತ್ತೆ ದೋಷಗಳು ಅಂತ ಹೇಳಿ ಬಂದಾಗ ಏನೆಲ್ಲ ದೋಷಗಳನ್ನು ಅವ್ರು ಎದುರಿಸ್ತಾರೆ, ಅದರ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಯೋಗ ಅಂತ ಬಂದಾಗ ಜೂನ್ 2ನೇ ತಾರೀಕು ನಂತರ ಪರಿಪೂರ್ಣವಾದ ಹಂಸ ಯೋಗ ಅಂತ ಇದೊಂದು ರಾಜಯೋಗ ನಿಮಗೆ ಸೃಷ್ಟಿಯಾಗುವಂಥದ್ದು. ಹಂಸ ಯೋಗ ನಿಮಗೆ ಧನ ಧಾನ್ಯ ಸಂಪತ್ತು ಮತ್ತು ಸಂತಾನ ಆಗಿರ್ಬೋದು, ಮತ್ತು ಸ್ವಂತ ಮನೆ ಆಗಿರ್ಬೋದು, ಶುಭ ಕಾರ್ಯ ಆಗಿರ್ಬೋದು, ಪ್ರಮುಖವಾಗಿ ಇವು 4 ಕೊಡುತ್ತೆ. ಧನ ಆಗಿರ್ಬೋದು, ಸಂತಾನ, ಸ್ವಂತ ಮನೆ, ಶುಭ ಕಾರ್ಯ ಕೊಡುತ್ತೆ. ಸೊ ಖಂಡಿತವಾಗಿ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ವಿಚಾರದಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ, ನಮ್ಮ ವಾಹಿನಿಯಲ್ಲೇ ಅವ್ರು ಕಮೆಂಟ್ ಮಾಡ್ಬೋದು, ಗುರುಗಳೇ ನೀವು ಹೇಳಿದ್ರಿ ನಮಗೆ ಈ ವರ್ಷದಲ್ಲಿ ಆಗುತ್ತೆ ಅಂತ, ಆಗಿದೆ ಅಂತ. ಸೊ ಆ ವಿಚಾರದಲ್ಲಿ ಇದು ಒಂದು ಯೋಗ, ಹಂಸ ಯೋಗದಿಂದ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಆದರೆ ದೋಷ ಅಂತ ತಾವು ಕೇಳಿದ್ರಿ, ಸ್ವಲ್ಪ ಈ ವರ್ಷವಿಡೀ ಪಂಚಮ ಶನಿ ದೋಷ ವೃಶ್ಚಿಕ ರಾಶಿಯವರಿಗೆ ಇರುವಂಥದ್ದು. ಸೊ ಅದಕ್ಕೆ ತಕ್ಕ ಮಟ್ಟಿಗೆ ಪರಿಹಾರಗಳಂತ ಬಂದಾಗ ಆದಷ್ಟು ಪರಿಹಾರ ಭಾಗವಾಗಿ ಉಮಾಮಹೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಜಪ ಮಾಡುವಂಥದ್ದು. ಅದು ಗ್ರಂಥಿಗೆ ಅಂಗಡಿಯಲ್ಲಿರುವಂಥ ಪುಸ್ತಕ ಭಾಗದಲ್ಲಿ ಆದರೂ ಪಡ್ಕೋಬೋದು ವೀಕ್ಷಕರು, ಅಥವಾ ಒಂದು ಆನ್ಲೈನ್ ಮೂಲಕ ಅಥವಾ ಒಂದು ಯೂಟ್ಯೂಬಲ್ಲಿ ಆ ಸ್ತೋತ್ರವನ್ನು ಕೇಳ್ಬೋದು, ಅಥವಾ ಅದನ್ನು ನೋಟ್ ಡೌನ್ ಮಾಡಿಕೊಂಡು ದಿನಾಲೂ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆ ಸ್ತೋತ್ರವನ್ನು ಪಠನೆ ಮಾಡಬೇಕು. ಮತ್ತು ಮನಿಷ ಪಂಚಕ ಅಂತ ಬರುತ್ತೆ, ಅಥವಾ ಶಿವರಕ್ಷಕ ಸ್ತೋತ್ರ ಅಂತ ಬರುತ್ತೆ. ಇದನ್ನು ದಿನಾಲು ಜಪ ಮಾಡಿದ್ರೆ, ಯಾಕಂದರೆ ಶನೇಶ್ವರನಿಗೆ ಶಿವನ ಆರಾಧನೆ ತುಂಬ ಒಳ್ಳೆಯದಂತ ಹೇಳ್ತೀವಿ, ಇದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ದುರ್ಗಾಮಾತೆಯ ಆರಾಧನೆ ಹೆಚ್ಚು ಇದು ಮಾಡುವಂಥದ್ದು, ಮಂಗಳವಾರಗಳಲ್ಲಿ ತುಪ್ಪದ ದೀಪವನ್ನು ರಾಹು ಕಾಲದಲ್ಲಿ ಹಚ್ಚುವಂಥದ್ದು, ಇದು ತುಂಬ ಒಳ್ಳೆಯದು. ಇದು ಸುಮಾರು 9 ರಿಂದ 18 ವಾರಗಳನ್ನು ಮಾಡಿದ್ರು ಇದು ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ವರ್ಷಂಪ್ರತಿ ಅಂದರೆ ವರ್ಷ ಪೂರ್ತಿ ಯಾವಾಗ ನೀವು ಪ್ರಾರಂಭ ಮಾಡಿದ್ರೆ 9 ರಿಂದ 18 ವಾರಗಳ ಕಾಲ ಮಾಡಿದ್ರೆ ಒಳ್ಳೆಯದು. ಜೊತೆಯಲ್ಲಿ ಕೇತುವಿನ ಸ್ತೋತ್ರವನ್ನು, ಓಂ ಕೇಂ ಕೇತುವೇ ನಮಃ ಅಂತ ಕೇತುವಿನ ಸ್ತೋತ್ರವನ್ನು ಗಣೇಶನ ದೇವಸ್ಥಾನದಲ್ಲಿ, ಗಣೇಶ ಸ್ವಾಮಿಯ
ದೇವಸ್ಥಾನದಲ್ಲಿ ಗಣಪತಿಯ ದೇವಸ್ಥಾನದಲ್ಲಿ ಬುಧವಾರದೊತ್ತು ಮಾಡಿದ್ರೆ ತುಂಬ ಅನುಕೂಲಕರ ಆಗುತ್ತೆ. ಈ 3 ಪ್ರಮುಖ ಪರಿಹಾರಗಳು ಯೋಗ ದೋಷ ಅಲ್ದಿರ ಅಂತ ಸಮಸ್ಯೆ ಬಿಟ್ಟು ಆ ದೋಷಕ್ಕೆ ಪರಿಹಾರ ಭಾಗವಾಗಿ ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಒಳ್ಳೆಯದಾಗುವಂಥದ್ದು ಈ ಪರಿಹಾರದಿಂದ. ಗುರುಜಿ, ಕೊನೆಯದಾಗಿ ನೀವು ವೃಶ್ಚಿಕ ರಾಶಿಯವರಿಗೆ ವಿಶೇಷ ಸೂಚನೆ ಏನಾದರೂ ಕೊಡ್ತೀನಿ ಅಂದರೆ ಏನು ಗುರುಜಿ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ದೋಷ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡುತ್ತೆ. ಆದಷ್ಟು ಪಾಸಿಟಿವ್ ಆಗಿರಿ. ನಮ್ಮ ಒಂದು ಮೈಂಡ್ ಪ್ರಾಕ್ಟೀಸಲ್ಲಿದೆ, ನೀವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ, ಅಂದರೆ ನಾವೇನೇ ಅಂದರೂ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ನಾವು ಒಂದಿನ ಆಗುತ್ತೆ ಅಂತಂದರೆ ಖಂಡಿತ ಆಗುತ್ತೆ. ಸೊ ಯಾವತ್ತು ನೆಗೆಟಿವ್ ಮಾತಾಡಬೇಡಿ, ಅಥವಾ ನೆಗೆಟಿವ್ ಮಾತಾಡೋರ ಜೊತೆ ನೀವು ದೂರ ಮಾಡಿ. ಈ ಒಂದು 2026ರಲ್ಲಿ ಈ ಒಂದು ಟಿಪ್ ಫಾಲೋ ಮಾಡಿದ್ರೆ, ಈ ಸೂಚನೆ ಫಾಲೋ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. 100ರಲ್ಲಿ 80% ಔಟ್ ಆಫ್ 100 80% ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಭವಿಷ್ಯ ತುಂಬ ಚೆನ್ನಾಗಿದೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು 2026ರ ವರ್ಷ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ 8 ವಿಚಾರಗಳಲ್ಲಿ ಹಣಕಾಸು, ಆರೋಗ್ಯ, ಸುಖ ದಾಂಪತ್ಯ, ಮತ್ತು ಯಾವ್ಯಾವ ಯೋಗ ಬರುತ್ತೆ, ಮತ್ತು ಸ್ವ ಉದ್ಯೋಗ, ಶಿಕ್ಷಣ, ಆರೋಗ್ಯ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ನಮ್ಮ ವೀಕ್ಷಕರಿಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ 2026ರ ವರ್ಷ ಭವಿಷ್ಯ ಹೇಗಿರುತ್ತೆ, ಯಾವ ಯೋಗ ನಿಮಗೆ ಬರ್ತಾ ಇದೆ, ಹಾಗೆ ಪರಿಹಾರ ಭಾಗವಾಗಿ ಪ್ರಮುಖವಾಗಿ ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ವಿಶೇಷ ಸೂಚನೆಯನ್ನು ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.